ಆಗಲಿ ಈ ಪರಿಶುದ್ಧ ಮುಂಜಾನೆಯಲ್ಲಿ ಮತನಾವತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಪ್ರಾರ್ಥನೆಯನ್ನು ಮಾಡಿಕೊಳ್ಳುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವಾರದ ಮೊದಲನೇ ದಿನದಲ್ಲಿ ಕರ್ತನೆ, ನಿಮ್ಮ ಮಕ್ಕಳಾದ ನಾವು ಮತನಾವರ್ತಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಸ್ತುತಿಸುವುದಕ್ಕೆ, ನಿಮ್ಮನ್ನು ಆರಾಧಿಸುವುದಕ್ಕೆ ನಮ್ಮನ್ನು ಪ್ರಾಪ್ತರಾಗಿ ಮಾರ್ಪಡಿಸಿ ಈ ದಿನವನ್ನು ನಮ್ಮ ಜೀವಿತದಲ್ಲಿ ದಾನವಾಗಿ ಕೊಟ್ಟಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೆ, ಇಂದಿನ ಆರಾಧನೆಯನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಆತ್ಮನಾದ ದೇವರನ್ನ ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸುವಂತೆ ನಮ್ಮೆಲ್ಲರ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸುವಂತರಾಗಿದ್ದೇವೆ. ಕರ್ತನೆ, ಆರಾಧನೆಗೆ ಅಡ್ಡಿಯಾಗಿರುವಂತಹ ಎಲ್ಲ ಪಾಪಗಳನ್ನು, ಎಲ್ಲ ಕಲ್ಮಶಗಳನ್ನು ಮತ್ತು ದಾವತಿ ಈ ಮುಂಜಾನೆಯಲ್ಲಿ ನಿನ್ನ ರಕ್ತದಿಂದ ತೊಳೆದು ನಮ್ಮನ್ನು ಶುದ್ಧಿಪಡಿಸಿ ಎಂಬುದಾಗಿ ಪ್ರಾರ್ಥಿಸುತ್ತೇವೆ. ಕಳೆದ ಒಂದು ವಾರ ಕರ್ತನೆ, ದೈವಿಕ ಪವಿತ್ರತೆಯಲ್ಲಿ ಜೀವಿಸುವುದಕ್ಕೆ ನಮ್ಮಿಂದ ಆಗದೆ ಹೋಗಿರುವಾಗ ಕರ್ತನೆ, ನಮ್ಮನ್ನು ಮನ್ನಿಸಿ ಈ ಮುಂಜಾನೆಯಲ್ಲಿ ಮತ್ತೊಂದು ಆವರ್ತಿ ಪವಿತ್ರನಾದ ನಿನ್ನನ್ನು ಪವಿತ್ರತೆಯಲ್ಲಿ ಆರಾಧಿಸುವುದಕ್ಕೆ ನಮ್ಮನ್ನು ಯೋಗ್ಯರನ್ನಾಗಿ ಮಾರ್ಪಡಿಸಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ ನಾವು ಆರಂಭಿಸುತ್ತೇವೆ. ತ್ರಿಯೇಕ ದೇವರ ಸಾನ್ನಿಧ್ಯ ಪ್ರಾರಂಭದಿಂದ ಅಂತ್ಯದವರೆಗೆ ನಾವು ಅನುಭವಿಸುವಂತೆ ಕೃಪೆ ಮಾಡು. ಈ ಮುಂಜಾನೆಯಲ್ಲಿ ನಮ್ಮ ದೇಶದ, ನಮ್ಮ ರಾಜ್ಯದ, ನಮ್ಮ ಪಟ್ಟಣದ, ನಮ್ಮ ಗ್ರಾಮದ ಕರ್ತನೆ ನಡೆಯುವಂಥ ಎಲ್ಲ ಆರಾಧನೆಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಪ್ರತಿಯೊಂದು ಆರಾಧನೆಗಳನ್ನು ಆಶೀರ್ವದಿಸು. ಈ ದಿನದ ಮೂಲಕವಾಗಿ, ಆರಾಧನೆಯ ಮೂಲಕವಾಗಿ ದೇವರ ನಾಮ ಮಹಿಮೆ ಹೊಂದುವಂತೆ ಕೃಪೆ ಮಾಡು. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವನಾಮಕ್ಕೆ ಸ್ತೋತ್ರ. ಈ ಮುಂಜಾನೆಯಲ್ಲಿ ಮತದಾವರ್ತಿ ದೇವರನ್ನ ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿದ್ದಾನೆ. ನಾವು ಕೃತಜ್ಞತೆಯಿಂದ ಆತನನ್ನು ಆರಾಧಿಸುವ. ಕೀರ್ತನೆ 84 ಪ್ರಾರಂಭ ವಾಕ್ಯ, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ, ದೇವರ ನಿವಾಸದಲ್ಲಿ ಆತನನ್ನು ಆರಾಧಿಸುವಂಥದ್ದು ದೇವರು ನಮಗೆ ಕೊಟ್ಟಿರುವಂತಹ ಅತ್ಯಂತ ಶ್ರೇಷ್ಠಕರವಾದಂತಹ ಅನುಭವವಾಗಿರುವುದರಿಂದ ಲಭಿಸಿರುವಂತಹ ಅವಕಾಶವನ್ನು ನಾವು ನಷ್ಟಪಡಿಸಿಕೊಳ್ಳದೆ ಆತನನ್ನು ಆತ್ಮದಲ್ಲಿ ಸತ್ಯದಲ್ಲಿ ಆರಾಧಿಸಿ ದೇವರಿಗೆ ಕೃತಜ್ಞತೆಯನ್ನ, ವಂದನೆಯನ್ನ ನಾವು ಸಲ್ಲಿಸುವಂತವರಾಗಿರಬೇಕು. ಪ್ರಾರಂಭದಲ್ಲಿ ಒಂದು ಕನ್ನಡ ಹಾಡಿನ ಕೆಲವು ಚರಣಗಳನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ಎಂಬ ಹಾಡನ್ನು ಹಾಡಿ ದೇವರನ್ನ ಮಹಿಮೆಪಡಿಸುವ. ನೀನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದ್ದಿ, ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಾಲೇ ನನ್ನನ್ನು ಸೆಳೆದೆ. ನಿನ್ನನೆಷ್ಟು ಸ್ತುತಿಸಿದಾರು ಇನ್ನು ಸಾಲದು, ಇನ್ನು ಸಾಲದು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನೀನಿಲ್ಲದಿರುತ್ತಿದ್ದಾರೆ ನನಗಿಲ್ಲ ನಿರೀಕ್ಷೆಯು, ಲೋಕವು ನನ್ನನ್ನೆಷ್ಟಾಗಿ
ಹಾಗೆ ಮಾಡುತ್ತಿದ್ದರು. ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಾಲವು, ನನ್ನಯ ಬಾಲವು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವಾಡಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನೀನ್ ಚಿತ್ತ ಮಾಡಲು ಕಲಿಸು, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ನಿನ್ ಪ್ರೀತಿ ಎಷ್ಟು ಅಪಾರವು, ವಾಡಿಸಲಸದಳವಾಗಿದೆ. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಅದರ ಅಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ಯೋಹಾನ 3:16. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿ ಕೊಟ್ಟನು. ಆತನನ್ನು ನಂಬುವ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅತ್ಯಂತ ಅಮೂಲ್ಯವಾಗಿರುವಂತಹ, ಅತ್ಯಂತ ಅರ್ಥಗರ್ಭಿತವಾಗಿರುವಂತಹ ಒಂದು ಹಾಡು. ನಿನ್ ಪ್ರೀತಿ ಎಷ್ಟು ಅಪಾರವೇ, ವರ್ಣಿಸಲಸದಳವಾಗಿದೆ. ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು. ನನ್ನನ್ನು ನೀನು ಪ್ರೀತಿಸಿದಿ ಶಾಶ್ವತ ಪ್ರೇಮದಿ, ಪ್ರೀತಿ ಕರುಣೆಯಿಂದಲೇ ನನ್ನನ್ನು ಸೆಳೆದಿ. ನಿನ್ನನ್ನೆಷ್ಟು ಸ್ತುತಿಸಿದರೂ ಇನ್ನೂ ಸಾಲದು. ನೀನಿಲ್ಲದಿರುತ್ತಿದ್ದರೆ ನನಗಿಲ್ಲ ನಿರೀಕ್ಷೆಯು, ಲೋಕವು ನನ್ನನ್ನೆಷ್ಟಾಗಿ ಅಗೆ ಮಾಡುತ್ತಿದ್ದರು. ನಿನ್ನ ಪ್ರೀತಿ ಕೃಪೆಗಳೇ ನನ್ನಯ ಬಲವು. ನಿನ್ನಲ್ಲಿ ನನಗೆ ಸಂತೃಪ್ತಿಯು, ಹೃದಯಕ್ಕೆ ನೆಮ್ಮದಿಯು. ಸಂತೋಷ ಕಷ್ಟಗಳಲ್ಲಿಯೂ ನಿನ್ಚಿತ್ತ ಮಾಡಲು ಕಲಿಸಿ, ಪ್ರಾರ್ಥಿಸಿ ಕೊಂಡಾಡಲು ನಿನ್ನಯ ಪ್ರೀತಿಯ, ನಿನ್ನಯ ಪ್ರೀತಿಯ. ದೇವರ ಪ್ರೀತಿ ಅದು ಅವರ್ಣೀಯವಾಗಿರುವಂಥದ್ದು. ಮಾನಸಿಕವಾದ ಪದಗಳಿಂದ, ಮಾನಸಿಕವಾದ ಬುದ್ಧಿಯಿಂದ ಅವುಗಳನ್ನು ಗ್ರಹಿಸುವುದಕ್ಕೆ, ಅದನ್ನು ವರ್ಣಿಸುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ಆದುದರಿಂದಲೇ ಪ್ರಾರಂಭದಲ್ಲಿ ಹಾಡುಗಾರನು ಹಾಡಿರುವಂಥದ್ದು, ಅದರಂತರಾಳವನರಿಯಲು ಈ ಅಲ್ಪ ಬುದ್ಧಿ ಸಾಲದು ಎಂಬುದಾಗಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಒಂದೊಂದು ದಿನಗಳು, ಒಂದೊಂದು ವಾರಗಳು ನಮ್ಮ ಜೀವಿತದಲ್ಲಿ ಅತ್ಯಮೂಲ್ಯವಾಗಿರುವಂಥದ್ದು. ಕಾರಣ ಈ ದಿನ ನಾವು ಜೀವದಿಂದ ಇದ್ದೇವೆ. ನಮ್ಮ ಆಯುಸ್ಸಿಗೆ ಯಾವ ಒಂದು ಗ್ಯಾರಂಟಿ ಇಲ್ಲ. ಕಳೆದ ಭಾನುವಾರ ದೇವರನ್ನು ಆರಾಧಿಸಿದಂಥ ಅನೇಕರು ಕಳೆದ ಭಾನುವಾರದಿಂದ, ಕಳೆದ ಸೋಮವಾರದಿಂದ ಶನಿವಾರದ ಒಳಗೆ
ಲೋಕವನ್ನು ಬಿಟ್ಟು ಅಗಲಿ ಹೋಗಿದ್ದಾರೆ. ಅನೇಕರಿಗೆ ಸಂದರ್ಭಗಳು ಲಭಿಸದೇ ಹೋಗಿದೆ. ಆದರೆ ಈ ಮುಂಜಾನೆಯಲ್ಲಿ 2023 ಈ ಏಪ್ರಿಲ್ ತಿಂಗಳಿನ ಈ 3ನೇ ಭಾನುವಾರ 16ನೇ ತಾರೀಕಿನ ಈ ಭಾನುವಾರ ದೇವರನ್ನ ಆರಾಧಿಸುವುದಕ್ಕೆ, ದೇವರನ್ನ ಸ್ತುತಿಸುವುದಕ್ಕೆ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನ, ಈ ಒಂದು ಸಂದರ್ಭವನ್ನ ಕೊಟ್ಟಿದ್ದಾನೆ. ಸೊ ಹೀಗಿರುವಾಗ ನಾವು ಕೃತಜ್ಞತೆಯಿಂದ ಆತನನ್ನ ಆರಾಧಿಸುವಂತವರಾಗಿರಬೇಕು. ಕೋರಹಿಯರು ಬರೆದಂತ ಕೀರ್ತನೆ 84ನೇ ಕೀರ್ತನೆ. ಆ ಕೀರ್ತನೆಯಲ್ಲಿ ಬರೆದಿರುವಂಥದ್ದು 10ನೇ ವಾಕ್ಯದಲ್ಲಿ, ನಿನ್ನ ಆಲಯದ ಅಂಗಳಗಳಲ್ಲಿ ಕಳೆದ ಒಂದು ದಿನವು ಬೇರೆ 1000 ದಿನಗಳಿಗಿಂತ ಉತ್ತಮವಾಗಿದೆ. ದುಷ್ಟರ ಗುಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲನ್ನು ಕಾಯ್ದುಕೊಂಡಿರುವುದೇ ಲೇಸು. ಅಂದ್ರೆ ಈ ಮುಂಜಾನೆಯಲ್ಲಿ ದೇವರ ಆಲಯದಲ್ಲಿ, ದೇವರ ಸನ್ನಿಧಾನದಲ್ಲಿ, ಅಂದ್ರೆ ದೇವರ ಪ್ರಸನ್ನತೆಯಲ್ಲಿ ನಾವು ಕುಳಿತುಕೊಳ್ಳುವಂಥದ್ದು ಅದು ನಮ್ಮ ಜೀವಿತದಲ್ಲಿ ಅತ್ಯಂತ ಶ್ರೇಷ್ಠಕರವಾದ, ಅತ್ಯಂತ ಅಮೂಲ್ಯವಾದಂತಹ ಒಂದು ಗಳಿಗೆಯಾಗಿದೆ. ಅಂದ್ರೆ ದೇವರು ಇಲ್ಲದೆ ಇರುವಂತಹ ಸ್ಥಳಗಳಲ್ಲಿ ನಾವು ನಮ್ಮ 100 ದಿನಗಳನ್ನ ಕಳೆಯುವುದಕ್ಕಿಂತ ದೇವರ ಸಾನ್ನಿಧ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ ಕಳೆಯುವಂತಹ ಈ ದಿನ, ಈ ಸಮಯ, ಈ ಕ್ಷಣಗಳು ನಮ್ಮೆಲ್ಲರ ಜೀವಿತದಲ್ಲಿ ಅತ್ಯುನ್ನತವಾಗಿರುವಂಥದ್ದಾಗಿದೆ, ಅತಿ ಶ್ರೇಷ್ಠವಾಗಿರುವಂಥದ್ದಾಗಿದೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಇಂದು ಅನೇಕರು ತಮ್ಮ ದಿನಗಳನ್ನ, ತಮ್ಮ ಸಮಯಗಳನ್ನ ಪ್ರತ್ಯೇಕವಾಗಿ ಈ ವೀಕೆಂಡ್ ಎಂಬುದಾಗಿ ಶನಿವಾರ, ಭಾನುವಾರ ಅನೇಕ ಕಂಪನಿಗಳಲ್ಲಿ ರಜಾ ಇರುವಂತಹ ಕಾರಣ ಈ ವೀಕೆಂಡ್ಗಳನ್ನ ವಿವಿಧ ರೀತಿಗಳಲ್ಲಿ ಮೋಜುಗಳನ್ನ ಮಾಡಿ ಸಮಯಗಳನ್ನ ಕಳೆಯುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕರು ಸಾವಿರಾರು ರೂಪಾಯಿಗಳನ್ನ ಖರ್ಚು ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ನಾವು ಕುಳಿತುಕೊಳ್ಳುವಂಥದ್ದು ಬೇರೆ ಎಲ್ಲ ಕಾರ್ಯಗಳಿಗಿಂತ, ಲೌಕಿಕವಾದ ಎಲ್ಲ ಕಾರ್ಯಗಳಿಗಿಂತ ಅತ್ಯಮೂಲ್ಯವಾದದ್ದು ಎಂಬುದನ್ನು ನಾವು ಮರೆಯಬಾರದು. ಕಾರಣ ಕೀರ್ತನೆಗಾರನು ಹೇಳುವಂಥದ್ದು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ನಿವಾಸಗಳು ಎಷ್ಟೋ ರಮ್ಯವಾಗಿದೆ. ಅಂದ್ರೆ ದೇವರ ಸನ್ನಿಧಾನದಲ್ಲಿ ಕಲಿಯುವಂತಹ ಸಮಯ ಅತ್ಯಮೂಲ್ಯವಾದದ್ದು. ಕಾರಣ ದೇವರ ಸಾನ್ನಿಧ್ಯ, ದೇವರ ನಿವಾಸ ಅದು ರಮ್ಯವಾಗಿರುವಂಥದ್ದಾಗಿದೆ. ಆದುದರಿಂದಲೇ ಕೀರ್ತನೆಗಾರ 122ನೇ ಕೀರ್ತನೆಯಲ್ಲಿ ಅರಸನಾಗಿದ್ದ ದಾವೀದನು ಆಡುವಂಥದ್ದು, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಕಾರಣ ದೇವರ ನಿವಾಸ ಅದು ರಮ್ಯವಾಗಿರುವಂಥದ್ದು. ದಾವೀದನು ಒಬ್ಬ ಅರಸನು. ದಾವೀದನು ಅರಮನೆಯಲ್ಲಿ ವಾಸ ಮಾಡುವಂಥವನು. ದಾವೀದನು ದಂತ ಸಿಂಹಾಸನದಲ್ಲಿ ಕೂರುವಂಥವನು. ದಾವೀದನು ಚಿನ್ನದ ಕಿರೀಟವನ್ನು ಧರಿಸಿಕೊಂಡಿರುವಂಥವನು ಆಗಿದ್ದ. ಆದರೆ ಅವನ ಜೀವಿತದಲ್ಲಿ ಅತ್ಯಮೂಲ್ಯವಾಗಿರುವಂತಹ ಸಮಯ ದಂತ ಸಿಂಹಾಸನದಲ್ಲಿ ಕುಳಿತುಕೊಳ್ಳುವಂಥದ್ದಲ್ಲ. ಆತನು ಬಂಗಾರದ ಕಿರೀಟವನ್ನು ಧರಿಸಿಕೊಂಡಿರುವಂಥದ್ದಲ್ಲ. ರಾಜ್ಯವನ್ನು ದಂತ ಸಿಂಹಾಸನದ ಮೇಲೆ ಕುಳಿತುಕೊಂಡು ಆಳ್ವಿಕೆ ಮಾಡುವಂಥದ್ದಲ್ಲ. ಅದಕ್ಕಿಂತಲೂ ಶ್ರೇಷ್ಠವಾಗಿರುವಂತಹ ಸೇನಾಧೀಶ್ವರನಾದ ಆ ದೇವಾಲಯದಲ್ಲಿ, ಆ ರಮ್ಯವಾಗಿರುವಂತಹ ದೇವಾಲಯದಲ್ಲಿ ಆತನನ್ನ ಆರಾಧಿಸುವಂಥದ್ದಾಗಿತ್ತು. ಇಂದು ನಾವು ಶ್ರೇಷ್ಠವೆಂಬುದಾಗಿ ಎಣಿಸಿಕೊಳ್ಳುವಂಥದ್ದು ದೈವಿಕವಾದ ಸಾನ್ನಿಧ್ಯವನ್ನಲ್ಲ, ಬದಲಾಗಿ ಲೌಕಿಕವಾದಂತಹ ಕೆಲವು ಆಶಾಪಾಶಗಳನ್ನ ಕ್ರೈಸ್ತರೆನಿಸಿಕೊಂಡಂತಹ ಅನೇಕರು ಈ ವಾರದ ಕೊನೆಯ ದಿನಗಳಲ್ಲಿ ಮೋಜಿಗಾಗಿ, ಮಸ್ತಿಗಾಗಿ ವಿವಿಧ ಸ್ಥಳಗಳಲ್ಲಿ ಹೋಗಿ ತಮ್ಮ ಸಮಯವನ್ನ, ತಮ್ಮ ಹಣವನ್ನ ವ್ಯರ್ಥ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ.
ಅವರು ಹೇಳುವಂತಹ ಕಾರಣ, ಸೋಮವಾರದಿಂದ ಶುಕ್ರವಾರದ ತನಕ ನಾವು ಕೆಲಸದ ಆ ಒಂದು ಪ್ರೆಷರಲ್ಲಿ ಇರುವುದರಿಂದ ಒಂದು ರಿಲ್ಯಾಕ್ಸೇಷನ್ಗೋಸ್ಕರವಾಗಿ ನಾವು ಹೋಗ್ತಾ ಇದ್ದೇವೆ. ನಿನ್ನ ಜೀವಿತದಲ್ಲಿ ಯಥಾರ್ಥವಾದಂಥ ರಿಲ್ಯಾಕ್ಸ್ ಲಭಿಸಬೇಕಾದರೆ ನೀನು ಹೋಗಬೇಕಾಗಿರುವಂಥದ್ದು ಪ್ರಕೃತಿ ರಮಣೀಯವಾದ ಸ್ಥಳಗಳನ್ನು ನೀನು ಅನುಭವಿಸುವುದಕ್ಕೋಸ್ಕರವಾಗಿ ಅಲ್ಲ, ಪ್ರಕೃತಿ ರಮಣೀಯವಾದ ಸ್ಥಳವನ್ನು ಉಂಟು ಮಾಡಿದ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ಸೇರಿ ಬರಬೇಕು. ಅಲ್ಲಿ ನಿನ್ನ ಜೀವಿತದಲ್ಲಿ ಒಂದು ಪರಿಪೂರ್ಣವಾದ ಒಂದು ರಿಲ್ಯಾಕ್ಸ್ ಅನ್ನ ಕೊಡುವುದಕ್ಕೆ ದೇವರು ಶಕ್ತನಾಗಿದ್ದಾನೆ ಎಂಬುವಂಥದ್ದನ್ನ ನಾವುಗಳು ಎಂದಿಗೂ ಮರೆಯಬಾರದು. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಆತನನ್ನು ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಸೊ ಈ ದಿನದಲ್ಲಿ ನಾವು ಧ್ಯಾನ ಮಾಡಲಿರುವಂತಹ ದೇವರ ಒಂದು ಶೀರ್ಷಿಕೆ ಎನ್ನುವಂಥದ್ದೇ ಕ್ರಿಸ್ತನನ್ನು ಯಜಮಾನನು ಮತ್ತು ದೇವರೆಂದು ಸಾರ್ವಜನಿಕವಾಗಿ ಪ್ರಕಟಿಸುವಂಥದ್ದು. ಟು ಪ್ರೊಕ್ಲೈಮಿಂಗ್, ಟು ಅನೌನ್ಸ್ ಪಬ್ಲಿಕ್ಲಿ ಕ್ರೈಸ್ಟ್ ಆಸ್ ಲಾರ್ಡ್ ಅಂಡ್ ಗಾಡ್. ಯೇಸುವನ್ನು ಯಜಮಾನನೆಂದು ದೇವರೆಂದು ಸಾರ್ವಜನಿಕವಾಗಿ ಪ್ರಕಟಿಸುವಂಥದ್ದು. ಯೋಹಾನನ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಆ ಸಂಜೆಯ ಸಂದರ್ಭದಲ್ಲಿ ಯಹೂದ್ಯರ ಭಯದಿಂದ ಭಯಭೀತರಾಗಿ ಕೋಣೆಯಲ್ಲಿ ಕುಳಿತಿದ್ದಂತಹ ಶಿಷ್ಯರ ನಡುವೆ ಇಳಿದು ಬಂದಂತಹ ಯೇಸು ಸ್ವಾಮಿ ಆತನು ತನ್ನನ್ನು ಪ್ರಕಟಿಸಿಕೊಂಡು ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿರುವಂಥದ್ದನ್ನು ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡಿದ್ದೇವೆ. ಅಂದು ಅವರ ಸಂಗಡ ಶಿಷ್ಯರಲ್ಲಿ ಒಬ್ಬನಾಗಿದ್ದ ದಿದೋಮನೆನಿಸಿಕೊಳ್ಳುವ ತೋಮನು ಅವರ ಸಂಗಡ ಇರಲಿಲ್ಲ. ತೋಮನು ತಿರುಗಿ ಬಂದಾಗ ಪುನರುತ್ಥಾನ ಹೊಂದಿದ ಯೇಸುವನ್ನು ನೋಡಿದ ಶಿಷ್ಯ ವೃಂದದವರು ತೋಮನಿಗೆ ತಾವು ಪುನರುತ್ಥಾನ ಹೊಂದಿದ ಯೇಸುವನ್ನು ಕಂಡಿದ್ದೇವೆ ಎಂಬುವಂತಹ ಮಾಹಿತಿಯನ್ನ ತಿಳಿಸಿದರು. ಆದರೆ ತೋಮನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ನಾನು ಆತನ ಕೈಗಳಲ್ಲಿ ಮೊಳೆಯಿಂದಾದ ಗಾಯವನ್ನು, ಆ ಮೊಳೆಯ ಗಾಯದಲ್ಲಿ ನನ್ನ ಬೆರಳನ್ನು ಇಟ್ಟು ಆತನ ಪಕ್ಕೆಯಲ್ಲಿ ನನ್ನ ಕೈಯನ್ನು ಹಾಕಿದ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. ನಂತರವಾಗಿ ಸುಮಾರು 8 ದಿನಗಳಾದ ಮೇಲೆ, ಅಂದರೆ 1 ವಾರವಾದ ಮೇಲೆ ತಿರುಗಿ ಯೇಸು ಸ್ವಾಮಿ ಆಗಲೂ ನೋಡಿ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ದಿನದಲ್ಲಿ ಶಿಷ್ಯರು ಯಹೂದ್ಯರ ಭಯದಿಂದ ಬಾಗಿಲನ್ನ ಮುಚ್ಚಿಕೊಂಡು ಒಳಗೆ ಭಯಭೀತರಾಗಿ ಕುಳಿತುಕೊಂಡಿದ್ದಾರೆ. ನಂತರ 8 ದಿನವಾದ ನಂತರ ತಿರುಗಿ ಶಿಷ್ಯರು ಬಾಗಿಲನ್ನ ಮುಚ್ಚಿಕೊಂಡು ಒಳಗೆ ಕುಳಿತಿರುವಾಗ ಯೇಸುವಿನ ಪ್ರತ್ಯಕ್ಷತೆ ಮತ್ತೊಮ್ಮೆ. ಸೊ ಅಲ್ಲೂ ಯೇಸು ಸ್ವಾಮಿ ಹೇಳುವಂಥದ್ದು ನಿಮಗೆ ಸಮಾಧಾನವಾಗಲಿ. ಯೇಸು ಸ್ವಾಮಿ 2ನೇ ಬಾರಿ ಅಂದರೆ ಪುನರುತ್ಥಾನ ಹೊಂದಿ 8 ದಿನಗಳ ನಂತರ ತಿರುಗಿ ತನ್ನ ಶಿಷ್ಯರಿಗೆ ತನ್ನನ್ನು ತೋರ್ಪಡಿಸಿಕೊಂಡಾಗ ತೋಮನು ಸಹ ಅವರ ಸಂಗಡ ಇದ್ದನು. ಅದರ 26-27 ವಾಕ್ಯದಲ್ಲಿ ಯೇಸು ಸ್ವಾಮಿ ತೋಮನೊಂದಿಗೆ ಮಾತನಾಡುವಂತಹ ಕೆಲವು ಮಾತುಗಳನ್ನು ನಾವು ನೋಡುತ್ತೇವೆ. ಆದರೆ 28ನೇ ವಾಕ್ಯದಲ್ಲಿ ಪುನರುತ್ಥಾನ ಹೊಂದಿದ ತೋಮನ ಪ್ರತಿಕ್ರಿಯೆ. ತೋಮನು ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು ಎಂದು ಹೇಳಿದನು. ಇದರ ಮೂಲ ಭಾಷೆಯಲ್ಲಿ ಮೈ ಲಾರ್ಡ್ ಮೈ ಗಾಡ್ ಎಂದು ಬರೆಯಲ್ಪಟ್ಟಿದೆ. ಗ್ರೀಕ್ ಪದ ಉಪಯೋಗಿಸಿರುವಂಥದ್ದು ಕುರಿಯೋಸ್ ಮತ್ತು ಥಿಯೋಸ್ ಎಂಬುದಾಗಿ. ಇದರ ಅರ್ಥ
ಏನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಸೊ ಅದಕ್ಕಿಂತಲೂ ಪ್ರಾರಂಭದಲ್ಲಿ ರೋಮ ಪತ್ರಿಕೆ 10ನೇ ಅಧ್ಯಾಯ ಅದರ 9 ಮತ್ತು 10 ವಾಕ್ಯಗಳಲ್ಲಿ ಅಪೊಸ್ತಲನಾದ ಪೌಲನು ಬರೆದಿರುವಂತಹ ಕೆಲವು ಮಾತುಗಳನ್ನು ನಾವು ನೋಡುತ್ತೇವೆ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು, ಗಮನವಿಟ್ಟು ನೋಡಬೇಕು, ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದರೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂಬುದೇ. ಹೃದಯದಿಂದ ನಂಬುವುದರ ಮೂಲಕ ನೀತಿ ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ಇಲ್ಲಿ ಪೌಲನು 2 ಪದಗಳನ್ನು ಉಪಯೋಗಿಸಿರುವಂಥದ್ದಾಗಿ ನೋಡುತ್ತೇವೆ. ಪ್ರಾರಂಭದ 9ನೇ ವಾಕ್ಯದ ಪ್ರಾರಂಭ ಸಾಲುಗಳಲ್ಲಿ ಆ ವಾಕ್ಯ ಇಂತಿದೆ, ಅದೇನೆಂದರೆ, ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು. ಪ್ರತ್ಯೇಕವಾಗಿ ಕ್ರೈಸ್ತರಾದಂಥವರು ಯೇಸು ಸ್ವಾಮಿಯನ್ನು ತಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕಾರ ಮಾಡಿ ದೀಕ್ಷಾಸ್ಥಾನವನ್ನು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ ಸಭಾ ಮಧ್ಯದಲ್ಲಿ ಹೇಳುವಂತಹ ಒಂದು ಮಾತು, ನಾನು ಯೇಸುವನ್ನು ಕರ್ತನೆಂದು ಅರಿಕೆ ಮಾಡಿ ನನ್ನ ಹೃದಯದಿಂದ ನಂಬಿದ್ದೇನೆ ಎಂಬ ಪದವನ್ನು ಹೇಳುವಂತಹ ಒಂದು ವಾಡಿಕೆಯನ್ನು ನಾವು ನೋಡುತ್ತೇವೆ. ಅಂದರೆ ಯೇಸು ಮತ್ತು ಕರ್ತನು ಇದರ ನಡುವೆ ಇರುವ ಅಂತರ ಅಥವಾ ವ್ಯತ್ಯಾಸವೇನಾಗಿದೆ? ಯೇಸು ಸ್ವಾಮಿಯ ಜನನದ ಸಮಯದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಹೇಳಿದಂತಹ ಒಂದು ಸಂದೇಶ, ಮತ್ತಾಯನು ಬರೆದ ಸುವಾರ್ತೆ 1ನೇ ಅಧ್ಯಾಯ 18ರಿಂದ 22 ವಾಕ್ಯಗಳನ್ನು ನಾವು ಕೂಲಂಕುಷವಾಗಿ ಕಲಿಯುವಾಗ ಅದರಲ್ಲಿ ನಾವು ನೋಡುತ್ತೇವೆ. ಯೇಸುವಿನ ಜನನದ ಸಮಯದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಹೇಳಿದ್ದೇನೆಂದರೆ, ಎಲ್ಲ ವಾಕ್ಯಗಳನ್ನು ಓದುವುದಿಲ್ಲ, ಆಯ್ದ ಭಾಗಗಳನ್ನು ಮಾತ್ರ ನಾನು ಹೇಳುವಂಥವನಾಗಿದ್ದೇನೆ. ಸೊ ಮರಿಯಳು ಒಬ್ಬ ಮಗನನ್ನ ಅಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಅಂದರೆ ಯೇಸುವಿನ ಜನನದ ಸಂದರ್ಭದಲ್ಲಿ ಕರ್ತನ ದೂತನು ಯೋಸೇಫನಿಗೆ ಜನಿಸಲಿರುವ ಆ ಮಗುವಿಗೆ ಬೇಕಾಗಿರುವ ಹೆಸರನ್ನು ಸಹ ಹೆಸರಿಸುವಂಥದ್ದಾಗಿ ನೋಡುತ್ತೇವೆ. ಆ ಹೆಸರಿನೊಂದಿಗೆ ಅದರ ಅರ್ಥವನ್ನು ಸಹ ಯೋಸೇಫನಿಗೆ ತಿಳಿಸಿಕೊಡುವಂಥದ್ದನ್ನು ನೋಡುತ್ತೇವೆ. ಅಲ್ಲಿ ನಾವು ನೋಡುವಂಥದ್ದು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕೆಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸುವನು ಎಂಬುದಾಗಿ. ಯೇಸು ಎಂಬ ಪದ ಇಬ್ರೂ ಪದವಾದ ಯೇಷುವ ಎಂಬ ಪದದಿಂದ ಬಂದಿರುವಂಥದ್ದಾಗಿದೆ. ಯೇಷುವ, ಹಳೆಯ ಒಡಂಬಡಿಕೆಯಲ್ಲಿ ಯೋಶುವನು ಎಂಬ ಹೆಸರನ್ನು ನಾವು ನೋಡುತ್ತೇವೆ. ಈ ಯೇಷುವ ಎಂಬ ಪದದಿಂದ ಬಂದಿರುವಂಥ ಪದವಾಗಿದೆ ಯೇಸು ಎಂಬುವಂಥದ್ದು. ಇದರ ಅರ್ಥ ಟು ಡೆಲಿವರ್, ಟು ರೆಸ್ಕ್ಯೂ, ಬಿಡಿಸುವುದು ಮತ್ತು ರಕ್ಷಿಸುವುದು ಎಂಬುದಾಗಿ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥ ಒಂದು ಪದ, ಯೇಸು ಅಂದರೆ ರಕ್ಷಕನು, ಬಿಡಿಸುವವನು ಎಂಬುದಾಗಿ ಆಗಿದೆ. ಇಲ್ಲಿ ಪೌಲನು ರೋಮಾಪುರದಲ್ಲಿರುವಂತಹ ವಿಶ್ವಾಸಿಗಳಿಗೆ ಬರೆಯುವಂತಹ ಸಂದರ್ಭದಲ್ಲಿ, ರೋಮಾ ಪತ್ರಿಕೆಯನ್ನು ನಾವು ವಿವಿಧ ಹಂತವಾಗಿ ನಾವು ಕಲಿಯುವಾಗ
ಪ್ರಾರಂಭದ 9 ಅಧ್ಯಾಯಗಳಲ್ಲಿ ಆತನು ಇಸ್ರಾಯೇಲರಿಗೋಸ್ಕರವಾಗಿ ಈ ಅಧ್ಯಾಯಗಳನ್ನು ಬರೆಯುವಂಥದ್ದಾಗಿ ನಾವು ನೋಡುತ್ತೇವೆ. ಸೊ ಹೀಗೆ ಬರೆಯುವಂತಹ ಸಂದರ್ಭದಲ್ಲಿ ಅದರ 10ರಿಂದ ಕೆಲವು ಅಧ್ಯಾಯಗಳನ್ನು ಆತನು ಅನ್ಯರಿಗೆ ಬರೆಯುವಂಥದ್ದಾಗಿಯೂ ನಾವು ನೋಡುವಂಥವರಾಗಿದ್ದೇವೆ. ಸೊ ಇಲ್ಲಿ ಪೌಲನು ಉಪಯೋಗಿಸಿರುವಂಥದ್ದು, ಸೊ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು. ಇದರ ಅರ್ಥವೇನಾಗಿದೆ? ಯೇಸು ಎಂಬ ಪದದ ಅರ್ಥ ರಕ್ಷಕನು ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಕರ್ತನು ಎಂಬ ಪದದ ಅರ್ಥ ಏನಾಗಿದೆ ನೋಡಿ. ಇಂದು ಇಡೀ ಪ್ರಪಂಚ ಜಾತಿ ಮತ ವ್ಯತ್ಯಾಸ ಭೇದವಿಲ್ಲದೆ ಯೇಸುವನ್ನು ದೇವರೆಂದು ಒಪ್ಪಿಕೊಂಡಿರುವಂಥದ್ದನ್ನು ನಾವು ನೋಡುತ್ತೇವೆ. ಅನೇಕರು ಯೇಸುವನ್ನು ದೇವಕುಮಾರನು ಅಥವಾ ದೇವರು ಎಂಬುದಾಗಿ ಅಂಗೀಕರಿಸಿರುವಂಥದ್ದನ್ನು ನಾವು ನೋಡುತ್ತೇವೆ. ಒಬ್ಬ ವ್ಯಕ್ತಿ ಯೇಸುವನ್ನು ದೇವರೆಂದು ಅಂಗೀಕರಿಸುವುದರಿಂದ ಆ ವ್ಯಕ್ತಿಯ ಆತ್ಮರಕ್ಷಣೆ ಅಸಾಧ್ಯ ಎಂಬುವಂಥದ್ದನ್ನು ನಾವುಗಳು ತಿಳಿದುಕೊಳ್ಳಬೇಕು. ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನು ದೇವರು ಎಂಬುದಾಗಿ ನಂಬಿದರೆ ಅವನಿಗೆ ಎಂದಿಗೂ ರಕ್ಷಣೆಯ ಅನುಭವ ಉಂಟಾಗುವುದಿಲ್ಲ. ಯಾಕೋಬನ ಪತ್ರಿಕೆ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಯಾಕೋಬನು ಹೇಳುವಂಥದ್ದು, ದೇವರು ಒಬ್ಬನೇ ಎಂದು ನೀನು ನಂಬುವವನು ಹಾಗೆ ನಂಬುವುದು ಒಳ್ಳೆಯದು. ಪ್ರತ್ಯೇಕವಾಗಿ ನಮ್ಮ ದೇಶದಲ್ಲಿ ಇತರೆ ಧರ್ಮದವರು ಯೇಸುವನ್ನು ಒನ್ ಆಫ್ ದ ಗಾಡ್, ದೇವರಲ್ಲಿ ಒಬ್ಬನು ಎಂಬುದಾಗಿ ನಂಬುವಂತಹ ಒಂದು ದೊಡ್ಡ ಗುಂಪು ಜನರನ್ನು ನಮ್ಮ ದೇಶದಲ್ಲಿ ನಾವು ಕಾಣುತ್ತೇವೆ. ಯಾಕಂದರೆ ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳು ಒಂದಾಗಿ ಕೂಡಿ ಬಾಳುವಂತಹ ಒಂದು ದೇಶ. ಪ್ರಪಂಚದಲ್ಲಿರುವಂತಹ ಬೇರೆ ದೇಶಗಳನ್ನು ಹೋಲಿಕೆ ಮಾಡುವಾಗ ಪ್ರತಿಯೊಂದು ದೇಶಗಳು ಕೇವಲ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುವಾಗ, ಮಿಡಲ್ ಈಸ್ಟ್ಗೆ ನಾವು ಹೋಗುವುದಾದರೆ ಅಲ್ಲಿ ಮುಸ್ಲಿಂ ಧರ್ಮ ಮಾತ್ರ ಮೆಜಾರಿಟಿ. ಕೆಲಸಕ್ಕೆ ಹೋಗಿರುವಂಥವರು ಇತರೆ ಧರ್ಮದವರು ಅಲ್ಲಿ ವಾಸಿಸುತ್ತಿದ್ದಾರೆ ಹೊರತು ಅಲ್ಲಿನ ಮೂಲ ನಿವಾಸಿಗಳು ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದು. ಸೊ ಯುರೋಪಿಯನ್ ಕಂಟ್ರಿಗಳಿಗೆ ಹೋಗುವುದಾದರೆ ಈಗ ವ್ಯತ್ಯಾಸವಾಗಿದೆ. ಹಿಂದಿನ ಕಾಲದಲ್ಲಿ ಒಂದು ಧರ್ಮಕ್ಕೆ ಮಾತ್ರ ಸೀಮಿತವಾದಂಥವರು ಆಗಿದ್ದರು ಯುರೋಪಿಯನ್ ಕಂಟ್ರಿ. ಆದರೆ ನಮ್ಮ ದೇಶದಲ್ಲಿ ವಿವಿಧ ಧರ್ಮಗಳನ್ನು, ವಿವಿಧ ದೇವರುಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಸೊ ಇಲ್ಲಿ ನಾವು ನೋಡುವಂಥದ್ದು ಅಂದರೆ ಇವರೆಲ್ಲರೂ ಈಗ ಮಿಡಲ್ ಈಸ್ಟ್ನಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಯುರೋಪಿಯನ್ನಲ್ಲಿರುವಂಥ ವ್ಯಕ್ತಿಗಳಾಗಿರ್ಬೋದು, ಏಷ್ಯಾದಲ್ಲಿರುವಂತಹ ವ್ಯಕ್ತಿಗಳಾಗಿರಬಹುದು, ಒಂದು ಗುಡ್ ನಂಬರ್ ಆಫ್ ಪೀಪಲ್ ದೇ ಬಿಲೀವ್ ಜೀಸಸ್ ಆಸ್ ಗಾಡ್. ಯೇಸುವನ್ನು ದೇವರೆಂಬುದಾಗಿ ನಂಬುವಂತಹ ಒಂದು ಒಳ್ಳೆಯ ಜನಸಂಖ್ಯೆಯ ಜನರನ್ನು ನಾವು ನೋಡುತ್ತೇವೆ. ಸೊ ಕೇವಲ ಯೇಸುವನ್ನು ದೇವರೆಂದು ನಂಬಿದರೆ ನಮ್ಮ ಜೀವಿತದಲ್ಲಿ ಆತ್ಮರಕ್ಷಣೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವೋ? ಅದು ಎಂದಿಗೂ ಸಾಧ್ಯವಲ್ಲ. ಕಾರಣ ಏನೆಂಬುದಾಗಿ ನಾವು ನೋಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಯೇಸುವನ್ನು ದೇವರೆಂದು ಒಪ್ಪಿಕೊಳ್ಳುವಂಥದ್ದು ಮಾತ್ರವಲ್ಲ, ಒಬ್ಬ ವ್ಯಕ್ತಿಯ ಆತ್ಮರಕ್ಷಣೆ ಸಾಧ್ಯವಾಗಬೇಕಾದರೆ ಆತನು ಯೇಸು ನನ್ನ ಪಾಪಗಳಿಗಾಗಿ ಕಲ್ವಾರಿಯಲ್ಲಿ ತನ್ನ ರಕ್ತವನ್ನು ಸುರಿಸಿ
ನನ್ನನ್ನು ನನ್ನ ಪಾಪಗಳಿಂದ ಬಿಡಿಸಿದನು ಎಂಬುದಾಗಿ ನಂಬುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯೇಸು ಸ್ವಾಮಿಯನ್ನು ದೇವರೆಂಬುದಾಗಿ ನಂಬುವುದರಿಂದ ಮಾತ್ರ ಸಾಧ್ಯವಿಲ್ಲ. ಬದಲಾಗಿ ಆತನು ನನ್ನ ಪಾಪಗಳಿಗೋಸ್ಕರವಾಗಿ ತನ್ನನ್ನು ತಾನೇ ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡು ಆತನ ರಕ್ತದ ಮೂಲಕ ನನ್ನ ಪಾಪಗಳಿಗೆ ಕ್ಷಮಾಪಣೆಯನ್ನು ದಯಪಾಲಿಸಿದ್ದಾನೆ ಎಂದು ನಂಬುವಂಥದ್ದು ಅತ್ಯವಶ್ಯವಾಗಿದೆ. ಇಲ್ಲಿ ನಾವು ರೋಮಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಯೇಸುವನ್ನು ಕರ್ತನೆಂದು, ಕರ್ತನು ಎಂಬ ಪದಕ್ಕೆ ಉಪಯೋಗಿಸಿರುವಂತಹ ಮೂಲ ಪದ ಕುರಿಯೋಸ್ ಎಂಬುದಾಗಿ. ಕುರಿಯೋಸ್ ಅಂದರೆ ಯಜಮಾನನು, ಮಾಸ್ಟರ್ ಎಂಬ ಅರ್ಥವನ್ನು ಕೊಡುವಂಥದ್ದಾಗಿ ನೋಡುತ್ತೇವೆ. ಕುರಿಯೋಸ್ ಎಂಬ ಪದ, ಕರ್ತನು ಎಂಬ ಪದ ಯೇಸುವಿನ ಸಾರ್ವಭೌಮ ಶಕ್ತಿಯನ್ನು ಮತ್ತು ಆತನ ಅಧಿಕಾರವನ್ನು ಸೂಚಿಸುವಂಥದ್ದಾಗಿದೆ. ಇಲ್ಲಿ ರೋಮಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ಯೇಸುವನ್ನು ಕರ್ತನೆಂದು. ಇಲ್ಲಿ ರೋಮಪತ್ರಿಕೆಯಲ್ಲಿ ಕರ್ತನು ಎಂಬ ಪದಕ್ಕೆ ಉಪಯೋಗಿಸಿರುವಂತಹ ಇಬ್ರು ಪದ, ಮೂಲ ಪದ ಕುರಿಯೋಸ್. ಈ ಪದದ ಅರ್ಥ ಯಜಮಾನನು, ಮಾಸ್ಟರ್ ಎಂಬುದಾಗಿ ಆಗಿದೆ. ಸೊ ಇದರ ಅರ್ಥ ಏನೆಂಬುದಾಗಿ ನಾವು ನೋಡುವಾಗ, ನಾವು ಕೇವಲ ಯೇಸುವನ್ನು ದೇವರೆಂಬುದಾಗಿ ಅರಿಕೆ ಮಾಡಿದರೆ ಮಾತ್ರ ಸಾಲದು. ನಮ್ಮ ಜೀವಿತವನ್ನ, ನಮ್ಮ ಜೀವನದ ಕರ್ತೃತ್ವವನ್ನ ಕರ್ತನಿಗೆ ಒಪ್ಪಿಸಿಕೊಡುವಾಗ ಮಾತ್ರ ನಮ್ಮ ಆತ್ಮರಕ್ಷಣೆ ಸಾಧ್ಯ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿದೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ದೆವ್ವಗಳು ಸಹ ದೇವರು ಒಬ್ಬನೇ ಎಂಬುದಾಗಿ ನಂಬುತ್ತದೆ ಎಂಬುದಾಗಿ. ಸೊ ದೇವರು ಒಬ್ಬನೇ ಎಂಬುದಾಗಿ ನಾವು ನಂಬಿದರೆ, ಸೊ ನಮ್ಮ ನಂಬಿಕೆ ಕೇವಲ ಒಂದು ಲೌಕಿಕವಾದ ನಂಬಿಕೆಗೆ ಸರಿ ಸಮಾನವಾಗಿ ಮಾರ್ಪಡುತ್ತದೆ ಹೊರತು ಒಂದು ಆಧ್ಯಾತ್ಮಿಕವಾದ ನಂಬಿಕೆಗೆ ಅನುಗುಣವಾಗಿ ಇರುವಂಥದ್ದಾಗಿರುವುದಿಲ್ಲ. ನಾವು ಯೇಸುವನ್ನು ದೇವರೆಂಬುದಾಗಿ ನಂಬಿ ಈ ಯೇಸುವಿನ ಮೂಲಕ ನಮಗೆ ಪಾಪ ಕ್ಷಮಾಪಣೆ ಲಭಿಸಿದೆ ಎಂಬುದಾಗಿ ನಾವು ಅರಿತುಕೊಂಡು ನಮ್ಮ ಜೀವಿತದ ಕರ್ತೃತ್ವವನ್ನ ಅಥವಾ ನಮ್ಮ ಜೀವಿತದ ಆಥರ್ಶಿಪ್ ಅನ್ನ ಕರ್ತನಿಗೆ ಒಪ್ಪಿಸಿಕೊಡುವಾಗ ಮಾತ್ರ ನಮ್ಮ ಜೀವಿತದಲ್ಲಿ ಆತ್ಮರಕ್ಷಣೆಯನ್ನ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಎಂಬುದಾಗಿ ನಾವು ಗ್ರಹಿಸಿಕೊಳ್ಳುವವರಾಗಿರಬೇಕು. ಇಂದು ಅನೇಕರು ಯೇಸುವನ್ನು, ಕ್ರೈಸ್ತರಾಗಿರುವಂತಹ ಅನೇಕರು ಯೇಸುವನ್ನು ದೇವರೆಂಬುದಾಗಿ ಒಪ್ಪಿಕೊಂಡು ಪ್ರತಿ ಭಾನುವಾರ ಆರಾಧನೆಗಳಿಗೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ನಮ್ಮಲ್ಲಿ ಎಷ್ಟು ಜನ ನಮ್ಮ ಕರ್ತೃತ್ವವನ್ನ, ಅಂದರೆ ನಮ್ಮ ಆ ಆಥರ್ಶಿಪ್ ಅನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೇವೆ ಎಂಬುವಂಥದ್ದನ್ನ ಒಮ್ಮೆ ಪರಿಶೀಲಿಸಿಕೊಳ್ಳಬೇಕಾಗಿರುವಂಥದ್ದು ಬಹಳ ಪ್ರಾಮುಖ್ಯವಾಗಿರುವಂತಹ ಒಂದು ಕಾರ್ಯ. ನಾವು ಪ್ರಾರಂಭದಲ್ಲಿ ತೋಮನ ವಿಚಾರವನ್ನ ನಾವು ನೋಡಿದ್ವಿ. ತೋಮ ಯೇಸು ಸ್ವಾಮಿ ಆರಿಸಿಕೊಂಡಂತಹ ಶಿಷ್ಯರಲ್ಲಿ ಒಬ್ಬನಾಗಿದ್ದಂಥವನು. ತೋಮ
ಯೇಸು ಸ್ವಾಮಿ ನಾವು ಅನೇಕರು ಕರೆಯುವಂಥದ್ದು ಡೌಟಿಂಗ್ ಡಿಸೈಪಲ್, ಸಂಶಯ ಪಡುವಂತಹ ಶಿಷ್ಯ ಎಂಬುದಾಗಿ ತೋಮನ ಕುರಿತಾಗಿ ಪ್ರಸಂಗಿಸುವಂತಹ ಸಂದರ್ಭದಲ್ಲಿ ಹೇಳುವಂಥದ್ದನ್ನು ನಾವು ನೋಡುತ್ತೇವೆ. ನೋಡಿ, ಪುನರುತ್ಥಾನ ಹೊಂದಿದಂತಹ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ ಆ ಸಂಜೆಯಲ್ಲಿ ಶಿಷ್ಯರು ಯಹೂದರಿಗೆ ಭಯಪಟ್ಟವರಾಗಿ ಕೋಣೆಯಲ್ಲಿ ಬಾಗಿಲನ್ನು ಮುಚ್ಚಿಕೊಂಡು ಕುಳಿತಿರುವಾಗ ಅವರ ನಡುವೆ ಪ್ರತ್ಯಕ್ಷನಾಗಿ ಅವರಿಗೆ ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ. ಹೀಗೆ ಪ್ರತ್ಯಕ್ಷನಾದಂತಹ ಯೇಸು ಸ್ವಾಮಿ ಅವರ ನಡುವೆ ಪ್ರತ್ಯಕ್ಷನಾದಾಗ ಅಲ್ಲಿ ಕುಳಿತಿದ್ದಂಥವರು ಭಯಭೀತರಾದರು ಎಂಬುದಾಗಿ ನಾವು ನೋಡುತ್ತೇವೆ. ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ ಅದರ 36ರಿಂದ ನಾವು ವಾಕ್ಯಗಳನ್ನು ನೋಡುವಾಗ 36ನೇ ವಾಕ್ಯ, ಅವರು ಈ ಸಂಗತಿಗಳ ಕುರಿತು ಮಾತನಾಡುತ್ತಿರುವಾಗಲೇ ಆತನೇ ಅವರ ನಡುವೆ ನಿಂತನು. ಯಾವ ಸಂಗತಿಗಳು? ಪುನರುತ್ಥಾನ ಹೊಂದಿದಂತಹ ದಿನದಲ್ಲಿ ಇಬ್ಬರು ಶಿಷ್ಯರು ಎಮ್ಮಾಹುವಿಗೆ ಯಾತ್ರೆ ಮಾಡ್ತಾ ಇದ್ರು. ಅವರ ಯಾತ್ರೆಯ ಮಧ್ಯದಲ್ಲಿ ಯೇಸು ಸ್ವಾಮಿ ಅವರ ಸಂಗಡ ಸೇರಿಕೊಂಡ. ಮಾರ್ಗ ಮಧ್ಯದಲ್ಲಿ ಅವರು ಯೆರೂಸಲೇಮಿನಲ್ಲಿ ನಡೆದಂಥ ವಿಚಾರಗಳ ಕುರಿತಾಗಿ ಮಾತಾಡ್ತಾ ಇದ್ರು. ಕಡೆಯದಾಗಿ ಯೇಸು ಸ್ವಾಮಿ ತನ್ನನ್ನು ತೋರ್ಪಡಿಸಿಕೊಂಡ ಈ ವಿಚಾರಗಳನ್ನು, ತಾವು ದಾರಿಯಲ್ಲಿ ನಡೆದ ವಿಚಾರಗಳನ್ನು ಶಿಷ್ಯರಿಗೆ ಬಂದು ಇವರು ತಿಳಿಸುತ್ತಿರುವಾಗಲೇ, ಈ ಸಂಗತಿಗಳ ವಿಚಾರವನ್ನು ಮಾತನಾಡುತ್ತಿರುವಾಗಲೇ ಯೇಸು ಸ್ವಾಮಿ ಅವರ ನಡುವೆ ನಿಂತು ನಿಮಗೆ ಮನಃಶಾಂತಿ ಆಗಲಿ ಎಂದನು. ಆದರೆ ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದ್ದು ಭೂತವೆಂದು ಭಾವಿಸಿದರು. ಯಾಕೆಂದರೆ ಕದಗಳು ಮುಚ್ಚಲ್ಪಟ್ಟಿದೆ. ಯಾವ ಒಬ್ಬ ವ್ಯಕ್ತಿಯು ಒಳಗೆ ಬರುವುದಕ್ಕೆ ಅಸಾಧ್ಯವಾಗಿರುವಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ಈ ಶಿಷ್ಯರ ನಡುವೆ ಮೂರನೇ ಒಬ್ಬ ವ್ಯಕ್ತಿ ಪ್ರತ್ಯಕ್ಷನಾದಂಥದ್ದು ಅವರಿಗೆ ಒಂದು ರೀತಿಯ ದಿಗಿಲನ್ನ, ಒಂದು ರೀತಿಯ ಭಯವನ್ನ ಹುಟ್ಟಿಸಿತು. ಆದರೆ ಯೇಸು ಸ್ವಾಮಿ ಅವರಿಗೆ ತನ್ನ ಕೈಗಳನ್ನು, ತನ್ನ ಕಾಲುಗಳನ್ನು ತೋರಿಸಿ, ನನ್ನನ್ನು ಮುಟ್ಟಿ ನೋಡಿರಿ ಎಂಬುದಾಗಿ ಹೇಳಿ ಆತನು ಅವರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವಂಥದ್ದನ್ನು ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡುತ್ತೇವೆ. ಈ ಅನುಭವಗಳನ್ನು ಪಡೆದುಕೊಂಡಂತಹ ಶಿಷ್ಯರು, ಅಂದು ದುರದೃಷ್ಟವಶಾತ್ ಪೇತ್ರನ ಸಾನ್ನಿಧ್ಯ ಅಲ್ಲಿರಲಿಲ್ಲ, ಪೇತ್ರನು ಅಲ್ಲಿರಲಿಲ್ಲ. ತದನಂತರವಾಗಿ ಪೇತ್ರನು ಅವರನ್ನು ಸೇರಿಕೊಂಡಾಗ ಉಳಿದ ಶಿಷ್ಯರು 10 ಜನ ಶಿಷ್ಯರು ತಾವು ಪುನರುತ್ಥಾನ ಹೊಂದಿದ ಯೇಸುವನ್ನು ಕಂಡಿದ್ದೇವೆ ಎಂಬುವಂಥದ್ದನ್ನು ಅವರಿಗೆ ತಿಳಿಯಪಡಿಸಿದರು. ಆದರೆ ಪೇತ್ರನು ಹೇಳುವಂಥದ್ದು, ನಾನು ಆತನನ್ನು ಕಣ್ಣಾರೆ ಕಾಣದೆ, ಕೇವಲ ಕಾಣುವಂಥದ್ದು ಮಾತ್ರವಲ್ಲ, ನನ್ನ ಬೆರಳುಗಳನ್ನು ಆತನ ಗಾಯಗಳಿಗೆ ಇಡದೆ, ನನ್ನ ಕೈಯನ್ನು ಆತನ ಪಕ್ಕೆಯಲ್ಲಿ ಹಾಕದೆ ನೀವು ಹೇಳುವಂಥದ್ದನ್ನು ನಂಬುವುದಿಲ್ಲ ಎಂಬುದಾಗಿ. ಕಾರಣ, ಪುನರುತ್ಥಾನ ಹೊಂದಿದ ಯೇಸುವಿನ ಸದ್ವರ್ತಮಾನವನ್ನು ತನ್ನ ಸಹೋದ್ಯೋಗಿಗಳು ತೋಮನಿಗೆ ತಿಳಿಯಪಡಿಸಿದಾಗ್ಯೂ ತೋಮನು ಹೇಳುವಂಥದ್ದು, ನಾನು ನನ್ನ ಕಣ್ಣಾರೆ ಕಾಣದೆ ಹೊರತು ಆತನನ್ನು ನೀವು ಹೇಳುವಂಥದ್ದನ್ನು ನಾನು ನಂಬುವುದಿಲ್ಲ. ನೋಡಿ, ಅಲ್ಲಿ ಹೇಳುವಂಥದ್ದು ನಿಮ್ಮ ಮಾತನ್ನು ನಂಬುವುದಿಲ್ಲ, ಆತನನ್ನು ನಂಬುವುದಿಲ್ಲ ಎಂಬುದಾಗಿಲ್ಲ, ನಿಮ್ಮ ಮಾತನ್ನು ನಾನು ನಂಬುವುದಿಲ್ಲ. ತದನಂತರ 8 ದಿನವಾಯಿತು. ಪುನರುತ್ಥಾನ ಹೊಂದಿದ 8 ದಿನ ಅಂದರೆ ಈ ಭಾನುವಾರ, ಇದೇ ದಿನ ಎಂಬುದಾಗಿ ಅಲ್ಲ, ಕಳೆದ ಭಾನುವಾರ ಪುನರುತ್ಥಾನದ ದಿನವನ್ನು ಆಚರಣೆ ಮಾಡಿದ್ದಾರೆ. 8 ದಿನ ಅಂದರೆ ಈ ಭಾನುವಾರ. ತಿರುಗಿ ಅವರು ಕದಗಳನ್ನು ಮುಚ್ಚಿಕೊಂಡು ಭಯಭೀತರಾಗಿ ಕೋಣೆಯಲ್ಲಿ ಕುಳಿತುಕೊಂಡಿರುವಾಗ ಯೇಸುವಿನ ಪ್ರತ್ಯಕ್ಷತೆ
ಯೇಸು ಬಂದು ಅವರ ನಡುವೆ ನಿಂತನು. ಬಂದಂತ ಯೇಸು ಅವರಿಗೆ ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ. ಪ್ರಾರಂಭದಲ್ಲಿ ಯೇಸು ಹೇಳಿದಂಥ ನಿಮಗೆ ಸಮಾಧಾನವಾಗಲಿ. ಆಮೇಲೆ ತೋಮನಿಗೆ, ಇಲ್ಲಿ ಮತ್ತೆ ಕಾನ್ವರ್ಸೇಷನ್ ನಡೀತಾ ಇಲ್ಲ. ಬಂದಂತ ಯೇಸು ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ತೋಮನಿಗೆ, ನಿನ್ನ ಬೆರಳುಗಳನ್ನು ಈ ಕಡೆ ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು, ನಿನ್ನ ಕೈ ನನ್ನ ಪಕ್ಕೆಯಲ್ಲಿ ಹಾಕು, ನಂಬದವನಾಗಿರಬೇಡ, ನಂಬುವವನಾಗು ಎಂದು ಹೇಳಿದನು. ತೋಮನು ಆತನಿಗೆ, ಇಲ್ಲಿ ಬಹಳ ಪ್ರಾಮುಖ್ಯವಾದಂತಹ ಒಂದು ಸಂದೇಶ. ಎರಡನೇ ಬಾರಿ ತೋಮನು ಇರುವಾಗ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ತೋಮನು ಆತನಿಗೆ, ನನ್ನ ಸ್ವಾಮಿ, ನನ್ನ ದೇವರು ಎಂದು ಹೇಳಿದನು. ಮೈ ಲಾರ್ಡ್, ಮೈ ಗಾಡ್. ಸೊ ಇಲ್ಲಿ ಉಪಯೋಗಿಸಿರುವಂತಹ ಗ್ರೀಕ್ ಪದ ಅನ್ನುವಂಥದ್ದು ಕುರ್ಯೋಸ್. ಇಲ್ಲಿ ತೋಮನು ಯೇಸುವನ್ನು ಕೇವಲ ರಕ್ಷಕನು ಅಥವಾ ದೇವರು ಎಂಬುದಾಗಿ ಮಾತ್ರ ಅರಿಕೆ ಮಾಡದೆ, ನನ್ನ ಯಜಮಾನನೇ, ನನ್ನ ದೇವರೇ ಎಂದು ಅರಿಕೆ ಮಾಡುವಂಥದ್ದನ್ನು ನಾವು ನೋಡುತ್ತೇವೆ. ಸೊ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತಹ ಒಂದು ಸತ್ಯ, ಪುನರುತ್ಥಾನದ ಸಂದೇಶವನ್ನ ತನ್ನ ಸಹೋದ್ಯೋಗಿಗಳು ತೋಮನಿಗೆ ಹೇಳಿದಾಗ ತೋಮನು ಅವರ ಮಾತನ್ನು ನಂಬದೆ ಹೋದಾಗ್ಯೂ ಪುನರುತ್ಥಾನನು ಯೇಸುವನ್ನು ಕೇವಲ ಒಬ್ಬ ದೇವರಾಗಿ ಮಾತ್ರ ಕಾಣದೆ ಯೇಸುವನ್ನು ತನ್ನ ಯಜಮಾನನನ್ನಾಗಿ ಕಾಣುವಂಥದ್ದನ್ನು ನಾವು ನೋಡುತ್ತೇವೆ. ಇಂದು ಅನೇಕ ಕ್ರೈಸ್ತರು ಯೇಸುವನ್ನು ಒನ್ ಆಫ್ ದ ಗಾಡ್, ದೇವರಲ್ಲಿ ಒಬ್ಬನು ಎಂಬುದಾಗಿ ಕಾಣುವಂತಹ ಒಂದು ಪರಿಪಾಠದಲ್ಲಿ ಜೀವಿಸುತ್ತಿದ್ದಾರೆ ಎಂದು ಹೇಳಿದರೆ ತಪ್ಪಾಗಲಾರದು. ಆದರೆ ಪುನರುತ್ಥಾನ ಹೊಂದಿದಂತಹ ಯೇಸು ಸ್ವಾಮಿಯನ್ನ ಪೇತ್ರನು ಅಡ್ರೆಸ್ ಮಾಡುವಂಥದ್ದು, ಮೈ ಲಾರ್ಡ್, ನನ್ನ ಯಜಮಾನನೇ, ನನ್ನ ದೇವರೇ. ಒಂದು ತನ್ನ ಕರ್ತೃತ್ವವನ್ನ, ತನ್ನ ಆಥರ್ಶಿಪ್ ಅನ್ನ ಆತನು ಕರ್ತನಿಗೆ ವಹಿಸಿಕೊಡುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರಿಯರೇ, 20, 30, 40, 50 ವರ್ಷಗಳಿಂದ ನಾವು ಯೇಸುವನ್ನ ಆರಾಧಿಸುವಂಥವರಾಗಿದ್ದೇವೆ. ನಿಜವಾಗಲೂ ನಾವು ನಮ್ಮ ಕರ್ತೃತ್ವವನ್ನ, ನಮ್ಮ ಆಥರ್ಶಿಪ್ ಅನ್ನ ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೇವಾ? ಆಥರ್ಶಿಪ್ ಅನ್ನ ಕರ್ತನಿಗೆ ಒಪ್ಪಿಸಿಕೊಡುವುದು ಎಂಬುದಾಗಿ ಹೇಳುವಾಗ ನನಗೆ ನನ್ನ ಮೇಲೆ ಯಾವ ಅಧಿಕಾರವೂ ಇಲ್ಲ. ಐ ಆಮ್ ಕಂಪ್ಲೀಟ್ಲಿ ಸರೆಂಡರಿಂಗ್ ಟು ಗಾಡ್. ನಾನು ನನ್ನ ಆಸೆಯನ್ನು, ನಾನು ನನ್ನ ಬಯಕೆಯನ್ನು ಸಮಾಧಿ ಮಾಡಿ ಕರ್ತನ ಬಯಕೆಯನ್ನು, ಕರ್ತನ ಆಸೆಯನ್ನು ನನ್ನ ಜೀವಿತದ ಮೂಲಕ ನಿರ್ವಹಿಸುವಂಥದ್ದಾಗಿದೆ. ಈಗ ಹೇಳಿ, ನಾವು ನಮ್ಮ ಕರ್ತೃತ್ವವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಿದ್ದೇವ?
ನಾವು ನಮ್ಮ ಕರ್ತೃತ್ವವನ್ನು ಕರ್ತನಿಗೆ ಒಪ್ಪಿಸಿಕೊಟ್ಟಿರುವುದಾದರೆ ನಾವು ಎಂದಿಗೂ ಇಹಲೋಕದ ವಿಚಾರಗಳಿಗಾಗಿ ಚಿಂತೆ ಪಡುವುದಿಲ್ಲ, ಇಹಲೋಕದ ವಿಚಾರಗಳಿಗಾಗಿ ನಾವು ವ್ಯಾಕುಲ ಪಡುವುದಿಲ್ಲ, ಇಹಲೋಕದ ವಿಚಾರಗಳಿಗಾಗಿ ನಾವು ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದು ಇಲ್ಲ. ಯೇಸು ಸ್ವಾಮಿಯ ಪ್ರಾರ್ಥನೆಯನ್ನ ನೀವು ಒಮ್ಮೆ ಜ್ಞಾಪಕ ಮಾಡಿಕೊಳ್ಳಿ. ಗೆತ್ಸಮನೆ ತೋಟದಲ್ಲಿ ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆ, ಶಿಲುಬೆ ಮೇಲೆ ಹೇಳಿದಂತಹ 7 ಸಪ್ತವಾಕ್ಯಗಳನ್ನು ನಾವು ಧ್ಯಾನ ಮಾಡ್ತೇವೆ, ಓದಿದ್ದೇವೆ. ಆದರೆ ಯೇಸು ಸ್ವಾಮಿಯ ಗೆತ್ಸಮನೆ ಪ್ರಾರ್ಥನೆ, ತಂದೆಯೇ, ಹೇಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ. ಕಂಪ್ಲೀಟ್ ಸರೆಂಡರಿಂಗ್ ಟು ದ ವಿಲ್ ಆಫ್ ಗಾಡ್. ಗೆತ್ಸಮನೆಯ ತೋಟದಲ್ಲಿ ತಾನು ಅನುಭವಿಸಬೇಕಾಗಿರುವ ಆ ಘೋರ ವೇದನೆಯನ್ನ ಮನಗಂಡಂತಹ ಯೇಸು ಸ್ವಾಮಿ ತಂದೆಯಾದ ದೇವರಿಗೆ ಹೇಳಿದಂಥದ್ದು, ಕರ್ತನೆ ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಎಂಬುದಾಗಿ ಪ್ರಾರ್ಥಿಸಿ ತಕ್ಷಣವಾಗಿ ಹೇಳುವಂಥದ್ದು, ಹೇಗೋ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ. ದ ಕಂಪ್ಲೀಟ್ ಸರೆಂಡರಿಂಗ್. ತನ್ನ ಐಹಿಕ ಜೀವನವನ್ನ ಕರ್ತನಿಗೆ ಒಪ್ಪಿಸಿ ದೇವರಿಗೆ ಒಪ್ಪಿಸಿಕೊಟ್ಟಂಥದ್ದು. ಪ್ರಿಯರೇ, 2023 ಕ್ಷಮೆ, ಮರಣ, ಪುನರುತ್ಥಾನವನ್ನ ನಾವು ಆಚರಿಸಿ ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ಸರ್ವಶಕ್ತನಾದ ದೇವರು ಕೇಳುವಂತಹ ಒಂದು ಪ್ರಶ್ನೆ, ನೀವು ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಆಳ್ವಿಕೆಗೆ ಒಪ್ಪಿಸಿಕೊಟ್ಟಿದ್ದೀರಾ? ತೋಮ ಆತನು ಸಂಶಯದ ಮಾತುಗಳನ್ನು ಆಡಿದಾಗ್ಯೂ, ಈಗಿನ ಕಾಲದ ವಿಶ್ವಾಸಿಗಳಾಗಿದ್ದರೆ ತೋಮನನ್ನ ಸಭೆಯಿಂದಲೇ ಹೊರ ಹಾಕುತ್ತಿದ್ರು. ತೋಮ ಯೋಚನೆ ಮಾಡಿ, ಪ್ರತ್ಯೇಕವಾಗಿ ಭಾರತದಲ್ಲಿರುವಂತಹ ಕ್ರೈಸ್ತರಾದ ನಾವುಗಳು ಈ ರಕ್ಷಣೆಯ ಸುವಾರ್ತೆಯನ್ನ ಪಡಕೊಂಡಂಥದ್ದು ಬ್ರಿಟಿಷರು ಭಾರತಕ್ಕೆ ಬಂದಂತಹ ಸಂದರ್ಭದಲ್ಲಿ ಅಲ್ಲ. ಪುನರುತ್ಥಾನ ಹೊಂದಿದ ಯೇಸುವನ್ನು ಕಣ್ಣಾರೆ ಕಂಡಂತಹ ತೋಮ, ಮೈ ಲಾರ್ಡ್ ಮೈ ಗಾಡ್ ಎಂಬುದಾಗಿ ಬಹಿರಂಗವಾಗಿ ಅಂಗೀಕಾರ ಮಾಡಿದ ತೋಮ, ಯೆರೂಸಲೇಮಿಂದ ಪ್ರಯಾಣ ಪ್ರಾರಂಭಿಸಿ ಈ ನಮ್ಮ ದೇಶಕ್ಕೆ ಬಂದು ಇಲ್ಲಿ ಸುವಾರ್ತೆಯ ಬೀಜವನ್ನ ಬಿತ್ತಿದನು. ಯೋಹಾನನ ಸುವಾರ್ತೆ 12ನೇ ಅಧ್ಯಾಯ, ಬೋಗ್ದಿಯ ಕಾಳು ಭೂಮಿಯಲ್ಲಿ ಬಿದ್ದು ಸಾಯದೆ ಹೋದರೆ ಒಂದೆಯಾಗಿ ಉಳಿತದೆ, ಸತ್ತರೆ ಬಹಳ ಫಲ ಕೊಡ್ತದೆ. ಅಂದು ಕ್ರಿಸ್ತನ ಶುಭ ಸಮಾಚಾರವನ್ನ ಕಾಲ್ನಡಿಗೆಯ ಮೂಲಕವಾಗಿ ಯೆರೂಸಲೇಮಿನಿಂದ ನಮ್ಮ ಕೇರಳಕ್ಕೆ, ಕೇರಳದ ಮೂಲಕವಾಗಿ ತಮಿಳುನಾಡಿಗೆ, ತದನಂತರವಾಗಿ ಆ ಸುವಾರ್ತೆ ಬೇರೆ ಕಡೆ ಹಬ್ಬಿದ್ದರ ಫಲವಾಗಿ ಗೋಧಿಯ ಕಾಳು
ಭೂಮಿಯಲ್ಲಿ ಬಿದ್ದು ಸಾಯದೆ ಹೋದರೆ ಒಂದೇಯಾಗಿ ಉಳಿತದೆ, ಸತ್ತರೆ ಬಹಳ ಫಲ ಕೊಡ್ತದೆ. ಈಗ 2023 ಏಪ್ರಿಲ್ ತಿಂಗಳಾಗಿದೆ. ಈಗಲೂ ಜನರು ಈ ರಕ್ಷಣೆಯ ಸುವಾರ್ತೆಯನ್ನ ಅಂಗೀಕಾರ ಮಾಡುವಂಥದ್ದು ಅಂದು ಬಿತ್ತಂತಹ ಬೀಜ ಸತ್ತದ್ದರ ಫಲವಾಗಿ ಎಂಬುವಂಥದ್ದನ್ನ ನಾವುಗಳು ಮರಿಬಾರ್ದು. He accepted ಪಬ್ಲಿಕ್ಲಿ ಅನೌನ್ಸ್ಡ್. ನೋಡಿ, ಯೇಸುಸ್ವಾಮಿ ಪ್ರಾರಂಭದಲ್ಲಿ ಶಿಷ್ಯರಿಗೆ ಕಾಣಿಸಿಕೊಂಡಾಗ ಯಾವೊಬ್ಬ ಶಿಷ್ಯನು ಹೇಳಲಿಲ್ಲ. ಬಟ್ ಈ ಪಬ್ಲಿಕ್ಲಿ ಅನೌನ್ಸ್ಡ್ ಕ್ರಿಸ್ತನು ಯೇಸುವನ್ನು ಯಜಮಾನನು ದೇವರು ಎಂಬುದಾಗಿ ಆತನು ತನ್ನ ಶಿಷ್ಯರ ಮುಂದೆ ಒಪ್ಪಿಕೊಂಡ. ರೋಮ ಪತ್ರಿಕೆಯಲ್ಲಿ ನಾವು ನೋಡಿದ್ವಿ, ನೀವು ಯೇಸುವನ್ನೇ ಕರ್ತನೆಂದು ಹೃದಯದಿಂದ ಬಾಯಿಂದ ಅರಿಕೆ ಮಾಡಿಕೊಂಡು ನೀವು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ಇಟ್ಸ್ ಎ ಪಬ್ಲಿಕ್ ಅನೌನ್ಸ್ಮೆಂಟ್. ಪ್ರಿಯರೇ, ನಮ್ಮಲ್ಲಿ ಎಷ್ಟು ಜನ ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡಿದ್ದೇವೆ? ನಾನು ಸಾಧಾರಣವಾಗಿ ಹೇಳ್ತೇನೆ, ದೇರ್ ಇಸ್ ಎ ಫಿಶ್. ಸಮುದ್ರದಲ್ಲಿ ಒಂದು ಮೀನಿದೆ, ಏನೋ ವೆಯ್ಲ್ ಎಂಬುದಾಗಿ VILE. ಸೊ ಅದರ ಪ್ರತ್ಯೇಕತೆ, ಅದರ ಬಾಯಿ ಹಾವಿನ ರೂಪದಲ್ಲಿ, ಅದರ ಬಾಯಿ ಮೀನಿನ ರೂಪದಲ್ಲಿ, ಬಾಲ ಹಾವಿನ ರೂಪದಲ್ಲಿ ಇದೆ. ಸೊ ಇದು ತನ್ನನ್ನು ರಕ್ಷಿಸಿಕೊಳ್ಳುವಂಥದ್ದು. ಮೀನು ಬಂದರೆ ಮೀನಿನ ಮುಖ ತೋರಿಸುತ್ತೆ, ಹಾವು ಬಂದರೆ ಹಾವಿನ ಬಾಲ ತೋರಿಸುತ್ತೆ. ಸೊ ಯು ವಾಂಟ್ ಟು ಸರ್ವೈವ್, ಟು ರೆಸ್ಕ್ಯೂ ಹಿಮ್ಸೆಲ್ಫ್. ಸೊ ನಾವುಗಳು ಆ ರೀತಿ ಅಲ್ವಾ? ಒಮ್ಮೆ ಯೋಚಿಸಿ ನೋಡಿ. ಪಬ್ಲಿಕ್ ಅನೌನ್ಸ್ಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತೇವೆ, ವಿಮೋಚನಾ ಕಾಂಡದಲ್ಲಿ ಸರ್ವಶಕ್ತನಾದ ದೇವರು ಮೋಶೆಗೆ ಹೇಳುವಂಥದ್ದು. ದೇವರು ಮೋಶೆಯನ್ನ ಇಸ್ರಾಯೇಲರ ನಾಯಕನನ್ನಾಗಿ ಆರಿಸಿಕೊಂಡಾಗ ಮೋಶೆಗೆ ಹೇಳ್ತಾ ಇದ್ದಾರೆ, ಈಗ ಇಸ್ರಾಯೇಲರು ನಿನ್ನ ಹೆಸರೇನು ಎಂದು ಕೇಳಿದರೆ ನಾನೇನು ಉತ್ತರ ಕೊಡಬೇಕು? ಅದಕ್ಕೆ ದೇವರು ಹೇಳುವಂಥದ್ದು, ಇರುವಾತನಾಗಿದ್ದೇನೆ, ಐ ಆಮ್ ಹೂಮ್ ಐ ಆಮ್, ನಾನು ಇರುವಾತನು ಎಂಬುದಾಗಿ. ಪ್ರಿಯರೇ, ಯೇಸುಸ್ವಾಮಿಯನ್ನ ಕೇವಲ ನಮ್ಮ ಕೊರತೆಗಳನ್ನ ನೀಗಿಸುವಂತಹ ವ್ಯಕ್ತಿಯನ್ನಾಗಿ ನಾವು ಕಾಣ್ತಾ ಇದ್ದೇವಾ? ಯೇಸುಸ್ವಾಮಿಯನ್ನು ಕೇವಲ ನಮ್ಮ ರೋಗಗಳನ್ನು ವಾಸಿ ಮಾಡುವಂತಹ ವೈದ್ಯನನ್ನಾಗಿ ನಾವು ನೋಡ್ತಾ ಇದ್ದೇವಾ? ಯೇಸುಸ್ವಾಮಿಯನ್ನು ಕೇವಲ ನಮ್ಮ ಭವಿಷ್ಯತ್ತನ್ನು ರೂಪಿಸುವ ಒಬ್ಬ ವ್ಯಕ್ತಿಯಾಗಿ ನಾವು ನೋಡ್ತಾ ಇದ್ದೇವಾ? ಒಮ್ಮೆ ಯೋಚಿಸಿ ನೋಡಿ. ಯೇಸುಸ್ವಾಮಿ 2000 ವರ್ಷಗಳ ಹಿಂದೆ ಮಾನವ ಕುಲದ ಪಾಪಗಳಿಗೋಸ್ಕರವಾಗಿ ತನ್ನನ್ನು ಯಜ್ಞಾರ್ಪಿತನಾಗಿ ಅರ್ಪಿಸಿಕೊಂಡಂಥದ್ದು ನಾವು ಆತನ ಆಳ್ವಿಕೆಗೆ ಒಳಪಡಬೇಕು ಎಂಬುದಾಗಿ. ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ, ಆದಾಮನು ಹವ್ವಳು ದೇವರ ಆಳ್ವಿಕೆಗೆ, ಯೆಹೋವನ ಆಳ್ವಿಕೆಗೆ ಒಳಪಡದೆ ಸೈತಾನನ ಮಾತಿಗೆ ವಿಧೇಯರಾದದ್ದರ ಫಲವಾಗಿ ದೇವರು ಅವರಿಗಾಗಿ ಸಿದ್ಧ ಮಾಡಿದಂತಹ ಏದೆನ್ ತೋಟದಿಂದ ಹೊರದಬ್ಬಲ್ಪಟ್ಟರು. ಅದೇ ರೀತಿಯಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾವು ಕ್ರೈಸ್ತರಾಗಿ ಮಾರ್ಪಟ್ಟಿರಬಹುದು, ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರಬಹುದು, ಸಭೆಯ ಅಂಗಗಳಾಗಿರಬಹುದು, ಕಾಣಿಕೆ ಇತ್ಯಾದಿಗಳನ್ನು ಕೊಡುವಂಥವರಾಗಿರಬಹುದು, ದೇವರ ಸೇವೆಯಲ್ಲಿ ಪಾಲುಗಾರರಾಗಿರಬಹುದು, ದಾನ ಧರ್ಮಗಳನ್ನು ಮಾಡುವಂಥವರಾಗಿರಬಹುದು. ಏನೇ ಆಗಿದ್ದರೂ ಯೇಸು ಸ್ವಾಮಿ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂಥದ್ದು, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವುದಿಲ್ಲ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರ್ತಾನೆ ಎಂಬುದಾಗಿ. ಅದರೊಂದಿಗೆ ನಾನು ಹೇಳುವಂಥದ್ದು, ನಾವು ಕರ್ತನಿಗೆ ನಮ್ಮ ಕರ್ತೃತ್ವವನ್ನ ವಹಿಸಿಕೊಡದೆ ಹೋದರೆ we will never enter the kingdom of God.
ವಿ ವಿಲ್ ಲೂಸ್ ಇಟ್ ಎಂಬುವಂಥದ್ದನ್ನು ನಾವುಗಳು ಮರಿಬಾರ್ದು. ಸಭೆಗೆ ಹೋಗುವುದು ಇವೆಲ್ಲವೂ ಬಾಹ್ಯವಾದಂತಹ ಕಾರ್ಯಗಳು ಮಾತ್ರ. ಯಥಾರ್ಥವಾದಂತಹ ಕ್ರೈಸ್ತತ್ವ ಅನ್ನುವಂಥದ್ದು ನಮ್ಮ ಜೀವಿತದ ಕರ್ತೃತ್ವವನ್ನು, ನಮ್ಮ ಜೀವಿತದ ಅಧಿಕಾರವನ್ನು ಕರ್ತನಿಗೆ ಒಪ್ಪಿಸಿಕೊಡುವಂಥದ್ದು. ಒಪ್ಪಿಸಿಕೊಟ್ಟಿದ್ದೇವ? ಒಮ್ಮೆ ಯೋಚಿಸಿ ನೋಡಿ. ತೋಮನು ಪುನರುತ್ಥಾನ ಹೊಂದಿದ ಯೇಸುವನ್ನು ಕಣ್ಣಾರೆ ಕಂಡಾಗ ಆತನ ಬಾಯಿಂದ ಹೊರಟ ಮಾತು, ಮೈ ಲಾರ್ಡ್ ಮೈ ಗಾಡ್, ನನ್ನ ಯಜಮಾನನೇ, ನನ್ನ ದೇವರೇ. ಅದರ ಫಲವಾಗಿ ಆತನು ಕುಲ, ಗೋತ್ರ, ಭಾಷೆ ಅರಿಯದೇ ಇರುವಂತಹ ನಮ್ಮ ದೇಶಕ್ಕೆ ಬಂದು ಸುವಾರ್ತೆಯನ್ನು ಸಾರಿದ. ಆ ಸುವಾರ್ತೆ ಇಷ್ಟು ವರ್ಷವಾದರೂ ಈಗಲೂ ಮೂಲೆಗಳಲ್ಲಿ ತನ್ನ ಫಲವನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ನೀವು ನನ್ನನ್ನು ಆರಿಸಿ ತೆಗೆದುಕೊಳ್ಳಲಿಲ್ಲ, ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ನೀವು ಹೋಗಿ ಫಲವನ್ನು ಕೊಡುವವರಾಗಬೇಕೆಂತಲೂ ನೀವು ಕೊಡುವ ಫಲ ನಿಲ್ಲುವಂಥದ್ದಾಗಿರಬೇಕೆಂಬುದಾಗಿಯೂ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ಯಾವಾಗ? ವೆನ್ ವಿ ಪಬ್ಲಿಕ್ಲಿ ಅನೌನ್ಸ್ ಜೀಸಸ್ ಈಸ್ ಮೈ ಮಾಸ್ಟರ್, ಜೀಸಸ್ ಈಸ್ ಮೈ ಗಾಡ್. ಕರ್ತನು ನನ್ನ ಯಜಮಾನನು, ಯೇಸು ನನ್ನ ದೇವರು ಎಂಬುದಾಗಿ ನಾವು ಬಹಿರಂಗವಾಗಿ ಒಪ್ಪಿಕೊಳ್ಳುವಾಗ ನಾವು ಕ್ರಿಸ್ತನಿಗಾಗಿ ಫಲವನ್ನು ಕೊಡುವಂತಹ ರಂಬೆಗಳಾಗಿ ಮಾರ್ಪಡುವಂಥದ್ರಲ್ಲಿ ಯಾವ ಸಂಶಯವಿಲ್ಲ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕವಾಗಿ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡುವ. ಭೂಮಿ ಆಕಾಶವನ್ನು ಉಂಟು ಮಾಡಿರುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ಮತ್ತೊಂದಾವರ್ತಿ ನಿಮ್ಮ ಸನ್ನಿಧಾನಕ್ಕೆ ನಮ್ಮನ್ನೇ ಸಮರ್ಪಿಸ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೇ, ನಮ್ಮ ಸಂಗಡ ನಿನ್ನ ವಾಕ್ಯದ ಮೂಲಕ ಮಾತನಾಡೋದಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದ ಗುಡಾರ್ಥಗಳನ್ನು ತಿಳಿಯಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮತ್ತೊಂದಾವರ್ತಿ ಕರ್ತನೆ, ಪ್ರತಿಯೊಬ್ಬರನ್ನ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಒಂದು ವಾರ ಕರ್ತನೆ, ಈ ವಾಕ್ಯದ ಕರ್ತನೆ ಆ ಒಂದು ಅಡಿಪಾಯದಲ್ಲಿ ತಮ್ಮ ಜೀವಿತವನ್ನು ನಿರ್ವಹಿಸುವಂತೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಪ್ರಾರ್ಥನೆಗಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ನಮ್ಮ ಪ್ರೀತಿಯ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಇಂದಿನಿಂದ ಸದಾ ಕಾಲವನ್ನಲ್ಲಿ ಆಗಿರಲಿ. ಆಮೇಲೆ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ತೋಮನ ಹಾಗೆ ಮೈ ಲಾರ್ಡ್ ಮೈ ಗಾಡ್, ನನ್ನ ಯಜಮಾನನೇ, ನನ್ನ ದೇವರೇ ಎಂಬುದಾಗಿ ಧೈರ್ಯವಾಗಿ ಬಹಿರಂಗವಾಗಿ ಪ್ರಖ್ಯಾತಿಪಡಿಸುವ ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ.